ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರಿಗೂ ಕೂಡ ಅಂದರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಎಕ್ಸಾಮ್ ಇದೆ. ಇದನ್ನು ನಾವು ಏನಂತೀರ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಅಂತ ಕರೆಯುತ್ತೇವೆ. 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ ಸರ್. ಭಾಳ ಜನ ಸರ್ ನಾವು ಏನು ಓದಿಲ್ಲ, ಭಾಳ ಕಷ್ಟ ಆಗ್ತಾಯಿದೆ, ಲಾಂಗ್ ಕ್ವಶನ್ಸ್ ಹೆಂಗೆ ಬರೀಬೇಕು, ಎಲ್ಲ ಪಾಠ ಓದಿದರೆ ನಮ್ಮ ಕೈಯಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತೆ ಅಂತ. ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ಕಣ್ರಿ. ಬರೀ 3 ಪಾಠಗಳನ್ನು ಓದಿದರೆ ಸಾಕು 80 ಔಟ್ ಆಫ್ 80 ನೀವು ಎಕ್ಸಾಮಲ್ಲಿ ತಗೊಂತೀರ. ಆ ರೀತಿಯಾಗಿ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ವಿಡಿಯೋ ಆಗಿರುತ್ತೆ. ಇಲ್ಲ ಸರ್ ನಮ್ಮ ಕೈಯಲ್ಲಿ 3 ಚಾಪ್ಟರ್ ಓದೋಕ್ಕಾಗಲ್ಲ ಸರ್, ಬರೀ ಪಾಸಿಂಗ್ ಮಾರ್ಕ್ಸ್ ಸಾಕು ಅನ್ನೋರು ಓನ್ಲಿ ಯು ರೀಡ್ 1 ಚಾಪ್ಟರ್, ಬರೀ ಒಂದು ಪಾಠವನ್ನು ಓದಿದ್ರು ಸಾಕು ಆರಾಮಾಗಿ ತಾವುಗಳು ಪಾಸ್ ಆಗ್ತೀರಾ. ಪಾಸ್ ಅಂದರೆ ಬರೀ 24 ಮಾರ್ಕ್ಸ್ ಅಲ್ಲ, ಹೆಚ್ಚಿನ ಅಂಕಗಳನ್ನು ಕೂಡ ತೆಗೆಯಬಹುದಾಗಿದೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಆಫ್ ಟೈಮ್ ಲೆಟ್ ಮಿ ಪಿಚ್ ಇನ್ ಟು ಅವರ್ ಟುಡೇಸ್ ಟಾಪಿಕ್. ಹಾಗಿದ್ರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸೆಕೆಂಡ್ ಇಯರ್ PUC ಹಿಸ್ಟ್ರಿ ಅಂದರೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 7 ಇದು ನಮ್ಮ ಈ ಒಂದು ವಿಡಿಯೋದಲ್ಲಿ ಟಾರ್ಗೆಟ್ ಆಗಿರುವಂತಹ ಅಂತ ಹೇಳಿದರೆ ಏನಂತೀರ ತಾವುಗಳು ಈಗ ಪಾಯಸ ಮಾಡಿದಾಗ ಆಯಿತಾ, ನಿಮ್ಮ ಮನೆಯಲ್ಲಿ ಹೇಗೆ ನೀವು ಡ್ರೈ ಫ್ರೂಟ್ಸನ್ನು ಆರಿಸ್ತೀರೋ ಹಾಗೆ ನಾವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಿಂದ ಈ 3 ಡ್ರೈ ಫ್ರೂಟ್ಸ್ಗಳನ್ನು ಆರಿಸಿದ್ದೇವೆ. ಅದು ಯಾವುದು ಅಂತ ಹೇಳಿದರೆ ಏನ್ಷಿಯಂಟ್ ಪೀರಿಯಡ್ ಅಂತ. ಇದನ್ನು ಕನ್ನಡದಲ್ಲಿ ಪ್ರಾಚೀನ ಯುಗ ಅಂತ ಕರಿತೀವಿ. 5ನೆಯ ಪಾಠ ಮಿಡಿವಲ್ ಪೀರಿಯಡ್ ಅಂತ, ಅದನ್ನು ಮಧ್ಯಕಾಲೀನ ಯುಗ ಅಂತ ಹೇಳ್ತೀವಿ ಪಾಠದ ಹೆಸರು. ಚಾಪ್ಟರ್ 7 ಬಂದು ಮಾಡರ್ನ್ ಪೀರಿಯಡ್ ಇದೆ, ಆಧುನಿಕ ಯುಗ ಅಂತ. ಇವೇ 3 ಪಾಠಗಳನ್ನು ನಾವು ಈಗ ಡ್ರೈ ಫ್ರೂಟ್ಸ್ ಆಗಿ ತೆಗೆದುಕೊಂಡಿದ್ದೇವೆ. ಆರೋಗ್ಯವೇ ಭಾಗ್ಯ ಅಂತ, ಅಷ್ಟು ತಿಂದರೆ ಸಾಕು ಆರೋಗ್ಯ ಚೆನ್ನಾಗಿರುತ್ತೆ ಅಂತ, ಲಿಮಿಟೆಡ್ ಅಂತ. ಹಾಗಾಗಿ ಹೆಚ್ಚಿನ ಸಿಲೆಬಸ್ 8 ಪಾಠಗಳನ್ನು ಓದಿ ಲಾಸ್ಟ್ ಎಕ್ಸಾಮಲ್ಲಿ 24 ತೆಗೆಯೋಕ್ಕಿಂತ ಒಂದೇ ಒಂದು ಪಾಠವನ್ನು ಓದಿ ಆರಾಮಾಗಿ 36 ಅಂಕಗಳನ್ನು ತೆಗೀರಿ. 36 ಅಂದರೆ ಎಷ್ಟಾಯ್ತು ಗೊತ್ತಾ? ನಿಯರ್ಲಿ 50%ಗೆ ಸರಿಯಾಯಿತು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಪ್ಟರ್ 4 ಮೊದಲನೇದಾಗಿ ಚಾಪ್ಟರ್ 4 ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಾಚೀನ ಯುಗ ಅಂತ ಇದೆ, ಏನ್ಷಿಯಂಟ್ ಪೀರಿಯಡ್. 36 ಮಾರ್ಕ್ಸಿಗಿದೆ. 36 ಮಾರ್ಕ್ಸಿಗಿದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಮೋರ್ ದೆನ್ 45% ಕವರೇಜ್ ಆಗ್ತಾಯಿದೆ ನಿಮ್ಮ ಕ್ವಶನ್ ಪೇಪರು. 50% ಅಂದರೆ 40 ಮಾರ್ಕ್ಸು, 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. 46 ಮೋರ್ ದೆನ್ 45%ಗೆ ಕವರೇಜ್ ಆಗ್ತಾಯಿದೆ ಒಂದೇ ಒಂದು ಪಾಠ. 36 ಮಾರ್ಕ್ಸಿಗಿದೆ. ಹಾಗಿದ್ರೆ 36 ಮಾರ್ಕ್ಸಿಗೆ ಈ ಪಾಠ ಓದಿದರೆ ನಾವು ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಎಲ್ಲ ಬರಿಬೋದಾ? ನಿಜವಾಗಿಯೂ ಬರಿಬೋದು. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಪಾಠ ನಿಮಗಿರುವಂಥದ್ದು 36 ಮಾರ್ಕ್ಸಿಗೆ. ಇದನ್ನು ನಾವು ಚಾಪ್ಟರ್ ವೇಟೇಜ್ ಅಂತ ಕರೆಯುತ್ತೇವೆ. ಈ ಪಾಠವನ್ನು ಓದಿದರೆ ನೀವು ಪಾರ್ಟ್ ಎನಲ್ಲಿ 4 MCQಸ್ಗಳನ್ನು ಅಟೆಂಡ್ ಮಾಡ್ಬೋದು. MCQs ಅಂತ ಹೇಳ್ಬಾರ್ದು, ಪಾರ್ಟ್ ಎನ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು. ಅದು MCQs ಆಗಿರ್ಬೋದು, ಅಥವಾ ನಿಮ್ಮ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು. ಈ 4 ಭಾಗದಲ್ಲಿ ಯಾವುದೋ ಒಂದು ಕಡೆ ಈ 4 ಪ್ರಶ್ನೆಗಳು ನಿಮಗೆ ಬರ್ತವೆ. ಕ್ಲಿಯರ್? ಪಾರ್ಟ್ ಎ ನಿಮಗೆ ಟೋಟಲ್ಲು ಈ ಒಂದು ಪಾಠದಿಂದ 4 ಕ್ವಶನ್ಸ್ ಬರ್ತವೆ ಪಾರ್ಟ್ ಎನಲ್ಲೇ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ ಬಿನಲ್ಲಿ ಕವರ್ ಆಗುತ್ತಾ ಅಂತ ನೋಡೋಣ. ನೋಡಿ, 2 ಪ್ರಶ್ನೆಗಳು ಕವರ್ ಆಗುತ್ತೆ. 2 ಮಾರ್ಕಿನ 2 ಪ್ರಶ್ನೆಗಳು ಕವರ್ ಆಗುತ್ತೆ. ಹಾಗಿದ್ರೆ ಪಾರ್ಟ್ ಸಿ ಕವರ್ ಆಗುತ್ತಾ? ಪಾರ್ಟ್ ಸಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಬರೀಬೇಕಾಗಿದ್ದು 2ರಲ್ಲಿ ಒಂದು ಆಲ್ರೆಡಿ ರೆಡಿ ಇದೆ ನಿಮಗೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಪಾರ್ಟ್ ಸಿ ಬರೀಬೇಕಾಗಿದ್ದು 2 ಪ್ರಶ್ನೆಗಳು ರೆಡಿ ಇದೆ ಒಂದು. ಅದಕ್ಕೆ ಹೇಳುತ್ತಿರುವಂಥದ್ದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ಅಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಿಮಗೆ ಓದಲಿಕ್ಕೆ ಸಮಯ ಜಾಸ್ತಿ ಸಿಗುತ್ತೆ. ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ಇಂಥ ಸ್ಟ್ರಾಟಜೀಸ್ಗಳನ್ನು ಬಳಸೋದ್ರಿಂದ ಯು ಕ್ಯಾನ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಫಾರ್ ಯುವರ್ ಪ್ರಿಪೇಟರಿ ಎಕ್ಸಾಮ್ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿಗಾಗಿರುತ್ತೆ. ಅಂದರೆ ಈ ವಿಡಿಯೋ ನಿಮ್ಮ ಪ್ರಿಪೇರಿಗೂ ಕೂಡ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಮೊದಲು ಪ್ರತಿಯೊಬ್ಬರು ಕೂಡ ಮಾಡೆಲ್ ಕ್ವಶನ್ ಪೇಪರನ್ನು ಓದಬೇಕು, 3 ಕೂಡ. ಆ ವಿಡಿಯೋ ಕೂಡ ನಾನು ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಆಲ್ 3 ಮಾಡೆಲ್ ಕ್ವಶನ್ ಪೇಪರನ್ನು ಕಂಬೈನ್ ಮಾಡಿಬಿಟ್ಟು ಯಾವ ಪಾಠದಲ್ಲಿ ಏನೇನೆಲ್ಲ ಕೇಳಿದ್ರು ಅಂತ ಸಪ್ರೇಟಾಗಿ ಬೈಫರ್ಗೆಟ್ ಮಾಡಿ ಹಾಕ್ಕೊಟ್ಟಿದ್ದೇನೆ. ಅದನ್ನು ನೋಡಿದರೆ ನಿಜವಾಗಿಯೂ ನಾಳೆ ಎಕ್ಸಾಮಲ್ಲಿ ಎಲ್ಲ ಪ್ರಶ್ನೆಗಳು ಅದೇ ಆಗಿರ್ತವೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಪಾರ್ಟ್ ಎ ಮುಗೀತು, ಬಿ ಮುಗೀತು, ಸಿ ಮುಗೀತು. ಪಾರ್ಟ್ ಡಿ ಕ್ವಶನ್ ಆನ್ಸರ್ಸು ನಾವು ಒಂದೇ ಒಂದು ಪಾಠ ಓದಿದರೆ ಬರಿಬೋದಾ ಅಂತ? ಹೌದು. ಪಾರ್ಟ್ ಬಿ ನಿಮಗೆ ಆಯಿತಾ 10 ಅಂಕದ 2 ಪ್ರಶ್ನೆಗಳು ಬರೀರಿ ಅಂತ ಬರುತ್ತೆ. ಇಮ್ಯಾಜಿನ್, ಪಾರ್ಟ್ ಡಿ ಫುಲ್ ಕಂಪ್ಲೀಟಾಗಿ ಇದೇ ಪಾಠದಲ್ಲೇ ಮುಗಿದೋಗ್ಬಿಡ್ತು. ಬರೀ ಏನ್ಷಿಯಂಟ್ ಪೀರಿಯಡ್ ಯಾರು ಪರ್ಫೆಕ್ಟ್ ಆಗಿದ್ದೀರೋ ಫುಲ್ ಪಾರ್ಟ್ ಡಿ ಬರಿಬೋದು. ಫುಲ್ ಪಾರ್ಟ್ ಡಿ ಬರೀಬೇಕಾಗಿರೋದೇ 2 ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಬಂದು. ಪಾರ್ಟ್ ಸಿನಲ್ಲಿ ಏನಂತಾರೆ 2 ಪ್ರಶ್ನೆಗಳು ಬರೀಬೇಕಿತ್ತು, 1 ಬರೆದು ಬಿಟ್ಟಿದ್ದೀರಾ.
ಪಾರ್ಟ್ ಎ ಆಯಿತು, ಪಾರ್ಟ್ ಬಿ ಎಲ್ಲ ಆಯಿತು. ಹಾಗಿದ್ರೆ ಪಾರ್ಟ್ ಇ ಕ್ವಶನ್ಸ್ಗಳು ಇದ್ದಾವೆ ಈ ಪಾಠದಲ್ಲಿ? ಇದ್ದಾವೆ ನೋಡಿ. ಈಗ ಮ್ಯಾಪಿಂಗ್ ಅಂತ ನಿಮಗೆ 39ನೇ ಪ್ರಶ್ನೆ 39 ಕ್ವಶನ್ ನಂಬರ್ 39ನಲ್ಲಿ ಒಂದು ಮ್ಯಾಪನ್ನು ಹಾಕಿಬಿಟ್ಟು ಚಿತ್ರಗಳನ್ನು ಏನಂತೀರ ಲೇಬಲ್ ಅಂತ ಹೇಳ್ತಾರೆ, ಹೌದಲ್ವ? ಊರಿನ ಹೆಸರಾಗಿರ್ಬೋದು ಅಥವಾ ಏನು ಹರಪ್ಪ ನಾಗರಿಕತೆ ಆಗಿರ್ಬೋದು, ಹೀಗೆ ಏನಂತೀರ ಹಂಪಿ ಆಗಿರ್ಬೋದು, ಈ ರೀತಿಯಾಗಿ ಕೊಟ್ಟಾಗ ಪಾಟಲಿಪುತ್ರ ಆಗಿರ್ಬೋದು, ಈ ರೀತಿಯಾಗಿ ಕೊಟ್ಟಾಗ ಅದನ್ನು ಮ್ಯಾಪ್ ಅಂತ ಕರಿತೀವಿ. ಅದು ನಿಮಗೆ 2 ಮಾರ್ಕ್ಸಿಗೆ ಇದೇ ಒಂದು ಪಾಠದಿಂದ ಬರುತ್ತೆ ನಾಳೆ ಎಕ್ಸಾಮಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ರೋನಾಲಜಿಕಲ್ ಆರ್ಡ್ರ್ ಅಂತ ಇದೆ, ಇದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. 4 ಮಾರ್ಕ್ಸಿಗಿದೆ. ಕ್ವಶನ್ ನಂಬರ್ 38 ಕಣ್ರಿ, 4 ಮಾರ್ಕ್ಸಿಗಿದೆ. 4ರಲ್ಲಿ 1 ಮಾರ್ಕ್ಸ್ ಇಲ್ಲೇ ಬಂದೇ ಬಿಡ್ತು. ಕ್ರೋನಾಲಜಿಕಲ್ ಆರ್ಡ್ರ್ ಅಂದರೆ ಏನು ಗೊತ್ತಾ? ಸೀಕ್ವೆನ್ಸಾಗಿ ಕೊಟ್ಟಿರಲ್ಲ, ಅದನ್ನು ತಗೊಳ್ಳಿ ಜೋಡಿಸಿ ಬರೆದುಬಿಟ್ರೆ 1 2 3 4 ಅಂತ ಕರೆಕ್ಟಾಗಿ ಯಾವುದು ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಅಂತ 100% 4ಕ್ಕೆ 4 ಮಾರ್ಕ್ಸ್ ಬಂತು. ಕ್ಲಿಯರ್? ಎಷ್ಟು ಮಾರ್ಕ್ಸ್ ಆಯಿತು? 36. ಯಾಕ್ರಿ ಪಾಸ್ ಆಗಲ್ಲ, ಯಾಕೆ ಫೇಲ್ ಆಗ್ತಾಯಿದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ 8ಕ್ಕೆ 8 ಪಾದ ಓದ್ಕೊಂಡು ಎಕ್ಸಾಮಲ್ಲಿ ಪಾರ್ಟ್ ಡಿನೂ ಬರೆಯಲ್ಲ, ಪಾರ್ಟ್ ಸಿನೂ ಬರೋಲ್ಲ, ಏನೂ ಬರೋಲ್ಲ. ಹಾಗಾಗಬೇಡಿ ವಿದ್ಯಾರ್ಥಿಗಳೇ. ರ್ಯಾಂಕ್ ಸ್ಟೂಡೆಂಟ್ಸ್ ಕೂಡ ಆಗಿರ್ಬೋದು, ಅಂಥವ್ರು ಇಂಥ ಪಾಠಗಳನ್ನು ಟಾರ್ಗೆಟ್ ಮಾಡಿದಾಗ ಔಟ್ ಆಫ್ ಔಟ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನಾವು ಸೆಕೆಂಡ್ ಚಾಪ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಚಾಪ್ಟರ್ ಅಂದರೆ ನಾನು ಆರಿಸಿಕೊಂಡಿರುವಂಥ ಡ್ರೈ ಫ್ರೂಟ್ ಯಾವುದು ಅಂದರೆ ಮಿಡಿವಲ್ ಪೀರಿಯಡ್ ಅಂತ, ಮಧ್ಯಕಾಲೀನ ಯುಗ ಅಂತ. ಹಾಗಿದ್ರೆ ಇದು ಚಾಪ್ಟರ್ 5 ಆಗಿರುತ್ತೆ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಚಾಪ್ಟರ್ 5 ಆಗಿರುತ್ತೆ. ಈಗ ಅದು ಇರುವಂಥದ್ದು 25 ಮಾರ್ಕ್ಸಿಗಿದೆ, 25 ಮಾರ್ಕ್ಸಿಗಿದೆ. ಹಾಗಿದ್ರೆ ಇದು ನಮಗೆ ಹೆಲ್ಪ್ ಆಗುತ್ತಾ ನೋಡೋಣ. ನೋಡಿ, 4 ಪಾರ್ಟ್ ಎನಲ್ಲಿ ಪ್ರಶ್ನೆಗಳು ಬರ್ತವೆ. ಪಾರ್ಟ್ ಎ ಅಂದರೆ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, 1 ಅಂಕದ ಪ್ರಶ್ನೆಗಳು ಆಗಿರ್ಬೋದು. 4 ಪ್ರಶ್ನೆಗಳು ಬರ್ತವೆ. ಜೊತೆಗೆ ನಿಮಗೆ ಪಾರ್ಟ್ ಬಿನಲ್ಲಿ 2 ಅಂಕದ 2 ಪ್ರಶ್ನೆಗಳು ಬಂದವು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇಮ್ಯಾಜಿನ್ ಯುವರ್ ಸೆಲ್ಫ್, 2 ಅಂಕದ 2 ಪ್ರಶ್ನೆಗಳು ಇಲ್ಲಿ ಬಂದು, 2 ಅಂಕದ 2 ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ. ನಂತರದಲ್ಲಿ ನೋಡಿ, ಪಾರ್ಟ್ ಸಿನಲ್ಲಿ ನಾನು ನಿಮಗೆ ಹೇಳಿದೆ 2 ಕ್ವಶನ್ಸ್ ಬರೀಬೇಕ್ರಿ, 5 ಅಂಕದ್ದು. ಇಲ್ಲೊಂದು ಬರೆದ್ರಿ ಮುಗದೇ ಹೋಯಿತು. ಪಾರ್ಟ್ ಸಿನೂ ಕಂಪ್ಲೀಟ್ ಆಯಿತು, ಪಾರ್ಟ್ ಡಿನೂ ಕಂಪ್ಲೀಟ್ ಆಯಿತು. ನೀವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ತಪ್ಪು ಕಡೆಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಆ ತಪ್ಪು ವಿಧಾನದಲ್ಲಿ ಓದಿದಾಗ ಎಕ್ಸಾಮಲ್ಲಿ ಸ್ಕೋರ್ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈಸಿ ಟು ರೀಡ್, ಈಸಿ ಟು ಗೆಟ್ ಔಟ್ ಆಫ್ ಔಟ್, ಈಸಿ ಟು ಸ್ಕೋರ್, ಈಸಿ ಟು ಲರ್ನ್ ಅಂತ. ಯಾಕಂದರೆ ನಮ್ಮ ಹತ್ರ ಫುಡ್ ಕಡಿಮೆ ಇದ್ದಾಗ ಈಸಿಯಾಗಿ ಇಮ್ಯಾಜಿನ್ ಯುವರ್ ಸೆಲ್ಫ್, ಯಾರ್ದೋ ಮನೆಗೆ ಹೋದಾಗ ಒಂದೇ ಒಂದು ಚಿಕ್ಕ ಬಟ್ಲಲ್ಲಿ ಪಾಯಸ ಹಾಕ್ಕೊಟ್ಟಿರ್ತಾರೆ, ನಾವು ಟೀ ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪನೇ ತಗೊತಾ ಇರ್ತೀವಿ, ಟೇಸ್ಟನ್ನು ನೋಡ್ತೀವಿ, ಹೌದಲ್ವಾ? ಎಲ್ಲೋ ಮದುವೆಗೆ ಹೋದಾಗ ಸುಮ್ಮನೆ ಸೆಲ್ಫ್ ಸರ್ವಿಸ್ ಇದ್ದಾಗ ಹಾಕೊಂಡು ಜಡಿತಾ ಇರ್ತೀವಿ, ಟೇಸ್ಟು ಗೊತ್ತಾಗ್ತಾ ಇರಲ್ಲ. ಹಾಗೆ ಅದರಿಂದ ಉಪಯೋಗವಿಲ್ಲ. ನೋಡಿ, ಈಗ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಸು ಕೂಡ 1 ಬರುತ್ತೆ. ಕ್ಲಿಯರ್? ನೆಕ್ಸ್ಟು ಪಾರ್ಟ್ ಇನಲ್ಲಿ ಒಂದು ನಿಮಗೆ ಕ್ರೋನಾಲಜಿಕಲ್ ಆರ್ಡ್ರ್ ಬರ್ತಾಯಿದೆ, ಒಂದು ಮ್ಯಾಪಿಂಗ್ ಕೂಡ ಈ ಒಂದು ಪಾಠದಿಂದ ಬರ್ತಾ ಇದೆ. ನೋಡಿರಿ ಸರ್, ಏನು ಬರಲ್ಲ ಅಂದವರು ಬರೀ 1 ಪಾಠ ಓದಿದ್ರು ಕೂಡ ಆರಾಮಾಗಿ 36 ಪ್ಲಸ್ ಅಲ್ಲಿ 16, ಇನ್ನೂ 16 ಮಾರ್ಕ್ಸ್ ಉಳಿತು. ಯಾವುದು? ಪಾರ್ಟ್ ಎನಲ್ಲಿ. ನಾನು ಹೇಳುವಂಥದ್ದು ಇಷ್ಟೇ, ನೀವು ಟಾರ್ಗೆಟ್ ಮಾಡ್ಕೋಬೇಕು. ಇವತ್ತು ಪಾರ್ಟ್ ಎ ನಮ್ಮ ಜವಾಬ್ದಾರಿ ಸರ್, ನಾವು 20ಕ್ಕೆ 20 ತಗೊಂತೀವಿ ಅಂತ ನೀವು ಟಾರ್ಗೆಟ್ ಮಾಡಿ. ನಾನು ಇದಕ್ಕೆ ಒಂದು ಏನು ಮಾಡ್ತೀನಿ ಅಂದರೆ 30 ಮಾರ್ಕ್ಸ್ ಉಚಿತವಾಗಿ ನಿಮ್ಗೆ ಕೊಡ್ತೇನೆ. ಎಷ್ಟಾಯಿತು? 50 ಮಾರ್ಕ್ಸ್ ಆಯಿತು. 50 8ಗೆ 50 ಅಂದರೆ ಇಮ್ಯಾಜಿನ್. ಅದಕ್ಕೆ ಹೇಳ್ತಿರುವಂಥದ್ದು ಆಯಿತಾ. 8ಗೆ 50 ಬರ್ತಾಯಿದೆ. ಏನು ಮಾಡಿದ್ರಿ? ಏನು ಮಾಡಲಿಲ್ಲ, ಒಂದೇ ಪಾಠ ಓದಿರೋದು. ಒಂದೇ ಪಾಠ ಬರೀ ಈ ಪಾಠ ಓದಿ ಸರ್ 50 ಮಾರ್ಕ್ಸ್ ಬರುತ್ತೆ. ಆದರೆ ಇದು ನಿಮ್ಮ ಜವಾಬ್ದಾರಿ. ಪಾರ್ಟ್ ಎ 20ಕ್ಕೆ 20 ತೆಗಿಬೇಕು. ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಹಾಲಲ್ಲಿ ಕುಂತವನು 20ಕ್ಕೆ 20 ತೆಗಿತಾನೆ. ಯಾಕೆ ತೆಗಿತಾರೆ ಅಂದರೆ ಭಾಳ ಈಸಿಯಾಗಿ ಕೊಟ್ಟಿರ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಆಗಿರ್ಬೋದು. ಈಗ ನಾನು ಚಾಪ್ಟರ್ 7 ಕಡೆಗೆ ಪಿಚ್ ಆಗ್ತಾಯಿದ್ದೀನಿ. ಮಾಡ್ರನ್ ಪೀರಿಯಡ್ ಅಂತ ಇದೆ, ಆಧುನಿಕ ಯುಗ ಅಂತ. ಇದು ಕೂಡ 36 ಮಾರ್ಕ್ಸಿಗಿದೆ. ನಿಮಗಿರೋದೇ 8 ಪಾಠಗಳು ಸರ್. ಆ 8 ಪಾಠಗಳಲ್ಲಿ ಆ 8ನೇ ಪಾಠ ಏನು ಗೊತ್ತಾ? ಓದೋದೇ ಅಲ್ಲ, ಅದು ಮ್ಯಾಪಿಂಗ್ ಅಂತ, ಮ್ಯಾಪಿನ ಪಾಠ, ಚಿತ್ರಗಳು. ಬನ್ನಿ ಈಗ ನೋಡಿ, ಮಾಡ್ರನ್ ಪೀರಿಯಡಲ್ಲಿ ಆಧುನಿಕ ಯುಗ 36 ಮಾರ್ಕ್ಸಿಗಿದೆ ಆಯಿತಾ. 6 ಪ್ರಶ್ನೆಗಳು ನೋಡಿ, 1 2 3 4 5 6 6 ಪ್ರಶ್ನೆಗಳು ಪಾರ್ಟ್ ಎನಲ್ಲಿ ಇರ್ತವೆ. ಪಾರ್ಟ್ ಎನಲ್ಲಿ 20 ಮಾರ್ಕ್ಸಲ್ಲಿ 6 ಮಾರ್ಕ್ಸ್ ಇಲ್ಲಿಂದನೇ ಬರುತ್ತೆ. ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, MCQs ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು. 2 ಮಾರ್ಕ್ಸ್ 3 ಕ್ವಶನ್ಸ್ ಬರ್ತಾ ಇದೆ ಅಂದರೆ ಈ ಪಾಠ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಇರ್ಬೋದು ಅಂತ. ಯಾರಿಗೆ ಭಾಳ ಫೇಲ್ಯೂರ್ ಸ್ಟೂಡೆಂಟ್ಸು ಅಥವಾ ನನಗೇನು ಗೊತ್ತಿಲ್ಲ ಅಂದವರು ಏನ್ಷಿಯಂಟ್ ಪೀರಿಯಡ್ ತಗೊಳ್ಳಿ ಅಥವಾ ಮಾಡ್ರನ್ ಪೀರಿಯಡ್ ತಗೊಂಡು ಯಾವುದಾದ್ರೂ ಒಂದು ತಾವುಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ತಾವುಗಳು ಗೆಟನ್ ಆಗಿ ಎಕ್ಸಾಮಲ್ಲಿ ಹೋಗ್ತೀರಾ. ನೋಡಿ, 2 ಪ್ರಶ್ನೆಗಳು ಇಲ್ಲೇ ಬಂತು. ಪಾರ್ಟ್ ಸಿ ಕಂಪ್ಲೀಟಾಗಿ ಕವರ್ ಆಯಿತು. ನೆಕ್ಸ್ಟ್ ಪಾರ್ಟ್ ಡಿ ಕೂಡ ಇದೆ. ಕ್ರೋನಾಲಜಿಕಲ್ ಆರ್ಡ್ರ್ ಕೂಡ 2 ಮಾರ್ಕ್ಸಿಗೆ ಬರ್ತಾ ಇದೆ. ಮ್ಯಾಪಿಂಗ್ ಕೂಡ ಬರ್ತಾ ಇದೆ.
ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈ ಮೂರು ಓದ್ಕೊಂಡು ಹೋದರೂ ಕೂಡ ಎಕ್ಸಾಮಿಗೆ 80ಕ್ಕೆ 80 ಹೊಡಿಲಿಕ್ಕೆ ಯಾರದೇ ಕೈಯಿಂದಲೂ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಇಷ್ಟಂತೂ ನಾನು ಹೇಳಬಲ್ಲೆ. 80 ಮಾರ್ಕ್ಸ್ಗೆ ಇರುವಂತಹ ಕ್ವಶನ್ ಪೇಪರ್ ಆಗಿರುತ್ತೆ ಆಯಿತಾ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕಮೆಂಟ್ ಮಾಡ್ತಿರಲ್ಲೋ ನಮಗೆ ಬೇಜಾರಾಗತ್ತೆ. ಯಾಕ್ರಿ ಪಾಸಿಗೋಸ್ಕರ ವರ್ಷ ಇಡೀ ನೀವು ಕೂತ್ಕೊಂಡ್ರ ಅಂತ. 24 ತಗೊಂಡ್ರೆ ಪಾಸಪ್ಪ. 24 ತೆಗಿಯೋಕ್ಕೆ ಯಾಕ್ರೋ ಅದ್ದಿದ್ದ ಪಾಠ ಯಾವುದು ಓದಲೇಬೇಡ್ರಿ. ಬರೀ ಇದೊಂದು ಪಾಠ ಓದಿ ಸಾಕು. ಮಿಡಿವಲ್ ಪೀರಿಯಡ್ 24 ಅಲ್ಲ, ಇಲ್ಲಿರೋದು 25 ಕಾಣ್ತಾ ಇದೆ ನಿಮಗೆ, ಪ್ಲಸ್ಸು ಒಂದು 15 ಆ್ಯಡ್ ಆಗುತ್ತೆ, ಮತ್ತೆ 40 ಮಾರ್ಕ್ಸ್ ಬರುತ್ತೆ. ಇದೊಂದೇ ಪಾಠ ಓದಿ ಬರೀ ಪಾಸ್ ಆಗಬೇಕು ಅಂದರೆ ಯಾವುದು ಓದೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ ಅಂತ. ಎನಿಹೋ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಟಾರ್ಗೆಟ್ ಏನಿತ್ತೋ ಕಂಪ್ಲೀಟ್ ಆಯಿತು ಅನಿಸುತ್ತೆ. ಇನ್ನೊಂದು ನಿಮಗೆ ನಾನು ಹೋಗ್ತೀನಿ. 2 ಅಂಕದ 8 ಪ್ರಶ್ನೆಗಳು ಬರೀಬೇಕು ನೀವು. ಬರೀ 3 ಪಾಠ ಓದೋದ್ರಿಂದ ನೋಡಿ 1 2 3 4 5 6 7 ಕವರೇ ಆಗಿಬಿಡ್ತು. ನೆಕ್ಸ್ಟ್ 5 ಅಂಕದ 2 ಪ್ರಶ್ನೆಗಳು ಬರೀಬೇಕು. 5 ಅಂಕದ 2 ಪ್ರಶ್ನೆಗಳು 1 2 ಇಲ್ಲೇ ಕವರ್ ಆಯಿತು. ಇದು ನೆನಪಿಲ್ಲ ಸರ್ ಅಂದರೆ ಈ ಪಾಠದಲ್ಲಿ 2 ಪ್ರಶ್ನೆಗಳು ಕವರ್ ಆಯಿತು. ಕ್ಲಿಯರ್. ಪಾರ್ಟ್ ಸಿ ಕಂಪ್ಲೀಟ್ ಆಯಿತು. ಪಾರ್ಟ್ ಡಿಗೆ ಹೋಗ್ತಾ ಇದ್ದೀನಿ. ಪಾರ್ಟ್ ಡಿನಲ್ಲಿ ತಗೊಳ್ಳೋ ಎಲ್ಲರೂ ಕೂಡ 10 ಅಂಕದ 2 ಪ್ರಶ್ನೆಗಳು ಬರೀಬೇಕು. 1 2 3 4 4 ಪ್ರಶ್ನೆಗಳಿದ್ದಾವೆ. ಓದಿರೋದೇ 3 ಪಾಠ, 4 ಬರ್ತಾ ಇದ್ದಾವೆ. ಚಾಯ್ಸ್ ನಿಮ್ಮದು ಸರ್, ಯಾವ್ದಾರು ತಗೊಳ್ಳು ಹೋಗಿ. ಲಾಸ್ಟಿಗೆ ನೋಡಿ ಗ್ರಾಫ್ ನಿಮಗೆ ಇದರ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತೀನಿ ಆಯಿತಾ. ಕ್ವಶನ್ ನಂಬರ್ 39 ಕ್ವಶನ್ ನಂಬರ್ 39 ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. 5 + 5 ಅಂತ ಇರುತ್ತೆ. ಕ್ವಶನ್ ನಂಬರ್ 39 10 ಮಾರ್ಕ್ಸಿಗಿದೆ. ಅದು ಗ್ರಾಫಿಗೆ ಏನಂತೀರ ತಗೊಳ್ಳು ಮ್ಯಾಪಿಗೆ ಸಂಬಂಧಪಟ್ಟಿದ್ದು. 10 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ ಮ್ಯಾಪ್ ಹಾಕಿಬಿಟ್ಟು ಅಲ್ಲಿ ತಗೊಳ್ಳು ಲೇಬಲ್ ಮಾಡಬೇಕು. ಈಗ ಹೇಳಿದ್ನಲ್ವ ಪಾಟಲಿಪುತ್ರ ಆಯಿತಾ, ಹರಪ್ಪ ನಾಗರಿಕತೆ, ಈ ರೀತಿಯಾಗಿ ಹಂಪೆ, ಈ ರೀತಿಯಾಗಿ ಎಲ್ಲ ಆದಮೇಲೆ ಅದು ಎಷ್ಟು ಕೊಟ್ಟಿದ್ದಾರೋ 5 ಕೊಡ್ತಾರೆ. 5 ಹೆಸರನ್ನು ಕೊಡ್ತಾರೆ, 5 ಸ್ಥಳದ ಹೆಸರನ್ನು. 5 ಸ್ಥಳದ ಹೆಸರನ್ನು ತಗೊಳ್ಳೋ ಒಂದು ಎಕ್ಸ್ಪ್ಲನೇಷನನ್ನು ಬರೀಬೇಕು. ಪ್ರತಿಯೊಂದು ಸ್ಥಳಕ್ಕೆ ಎಕ್ಸ್ಪ್ಲನೇಷನ್ ಬರೆದಾಗ ನಿಮಗೆ 1 ಅಂಕ ಬರುತ್ತೆ. ಅಲ್ಲಿಗೆ ಚಿತ್ರ ಬಿಡಿಸಿ ಲೇಬಲ್ ಮಾಡಿದ್ದಕ್ಕೆ 5 ಮಾರ್ಕ್ಸು. ಎಕ್ಸ್ಪ್ಲನೇಷನ್ 5 ಸ್ಥಳದ ಎಕ್ಸ್ಪ್ಲನೇಷನ್ ಬರೆದ್ರೆ ಒಂದೊಂದೇ ಲೈನು ಆಯಿತಾ, ಜಾಸ್ತಿ ಎಲ್ಲ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿಗೆ 5 + 5 10 ಆಯಿತು. ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಇದನ್ನು ಮಾಡ್ತೀರಾ. ಜೊತೆಗೆ ಕ್ರೊನಾಲಜಿಕಲ್ ಆರ್ಡ್ರ್ ಅಂತ ಹೇಳಿದೆ, 4 ಮಾರ್ಕ್ಸ್ ಸಿಗಿದೆ. ಆ 4 ಮಾರ್ಕ್ಸ್ ಇಲ್ಲೇ ನಮಗೆ ಸಿಗ್ತಾ ಇದೆ 1 2 3 4 ಅಂತ. ಕ್ರೊನಾಲಜಿಕಲ್ ಆರ್ಡ್ರ್ ಅಂದರೆ ಹೇಳಿದ್ನಲ್ವ, ಮೇಲೆ ಕೆಳಗಡೆ ಮಾಡಿ ಬರೆಯುವಂಥದ್ದು, ಆರ್ಡ್ರ್ ವೈಸ್ ಬರೆಯುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮಕ್ಕಳೇ. ನಾನು ಅಪ್ಲೋಡ್ ಈಗಾಗಲೇ ನಿಮ್ಮ 3 ಮಾಡಲ್ ಕ್ವಶನ್ ಪೇಪರಿನ ಸಂಪೂರ್ಣದ ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದೋಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ. ಧನ್ಯವಾದಗಳು.